ಹಣ ದ್ವಿಗುಣ ಮಾಡಿಕೊಡುವುದಾಗಿ ನಂಬಿಸಿ ಬರೋಬ್ಬರಿ 4.79 ಕೋಟಿ ಹಣ ವಂಚಿಸಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ವಂಚಕನನ್ನು ಆಂಧ್ರ ಮೂಲದ ಕೋಡಿ ರಾಮಣ್ಣಯ್ಯ ಎಂದು ಗುರುತಿಸಲಾಗಿದೆ. ರೈಲ್ವೆ ಸಿಬ್ಬಂದಿಗಳು ಹಾಗೂ ಸಂಬಂಧಿಕರಿಗೆ 4.79 ಕೋಟಿ ಹಣ ಪಂಗನಾಮ ಇಟ್ಟು ಆತ ವಿದೇಶಕ್ಕೆ ಹಾರಿದ್ದಾನೆ. ಹೊಳಲ್ಕೆರೆಯ ಚುಚ್ಚಾಚೂರು ರೈಲ್ವೆ ಜಂಕ್ಷನ್ನಲ್ಲಿ ಕೆಲಸ ಮಾಡುತ್ತಿದ್ದ 106 ಮಂದಿ ನೌಕರರು ಈತನ ಮೋಸದ ಬಲೆಗೆ ಬಿದ್ದು ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಕ್ರೌಡ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ವಂಚಿಸಿದ್ದು 60 ದಿನಗಳಲ್ಲಿ ಹಣ ದ್ವಿಗುಣ ಮಾಡಿಕೊಡುವುದಾಗಿ ವಂಚಿಸಿದ್ದಾನೆ. ಕರ್ನಾಟಕ ಹಾಗೂ ರಾಜಸ್ಥಾನ ಸೇರಿ ಕೆಲ ರಾಜ್ಯಗಳಲ್ಲಿ ವಂಚಿಸಿರುವ ಆರೋಪವಿದ್ದು, ರೈಲ್ವೆ ನೌಕರರ ಹೊರಗುತ್ತಿಗೆಯ ನೌಕರ ರಮೇಶಪ್ಪ ಎನ್ನುವವರಿಂದ ಚಿಕ್ಚಾಚೂರು ಠಾಣೆಯಲ್ಲಿ ದೂರು ನೀಡಿದ್ದಾರೆ. ವಂಚಕ ರಾಮಣ್ಣಯ್ಯ ವಿರುದ್ಧ ಕಳೆದ ಡಿಸೆಂಬರ್ 15ರಂದು ಚಿಕ್ಚಾಚೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ ಈ ಪ್ರಕರಣ ಸೈಬರ್ ಕ್ರೈಮ್ ಠಾಣೆಗೆ ವರ್ಗವಾಗಿದೆ. ಆರೋಪಿ ವಿದೇಶದಲ್ಲಿರುವುದರಿಂದ ಎಂಬಸಿ ಪ್ರಕ್ರಿಯೆ ಮೂಲಕ ಆರೋಪಿಯನ್ನ ಬಂಧಿಸೋಕೆ ತಯಾರಿ ನಡೆದಿದೆ.